ಹಿಲ್ಟನ್ ಹೆಡ್ ಚಳವಳಿ ಅಂತಕ್ಕಂಥ ಅದರ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ ಅಂತ ಹೇಳ್ತಾ, ಹಿಂದಿನ ಪಾಠದ ವಿಡಿಯೋಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 7ನೇ ತರಗತಿ ಕನ್ನಡ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ಆಲ್ರೆಡಿ 7ನೇ ವರ್ಗದವರಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಈ 3 ವಿಷಯಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ನಿಮಗೆ ವಿಡಿಯೋಗಳನ್ನು ಕೊಡ್ತಾ ಇದ್ದೀವಿ. ಅದರ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ, ಒಂದ್ಸರಿ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ, ಸೊ ನೋಡುವ ಹಿಲ್ಟನ್ ಹೆಡ್ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು. ಅಭ್ಯಾಸ ಮೊದಲಿಗೆ ಈ ಕೊಟ್ಟಿರೋ ಪ್ರಶ್ನೆಗಳನ್ನು ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಫಸ್ಟ್ ಕ್ವಶನ್, ಹಿಲ್ಟನ್ ಹೆಡ್ ದ್ವೀಪ ಯಾವ ಸಾಗರದಲ್ಲಿದೆ? ಉತ್ತರ, ಹಿಲ್ಟನ್ ಹೆಡ್ ದ್ವೀಪ ಅಟ್ಲಾಂಟಿಕ್ ಸಾಗರದಲ್ಲಿದೆ. ಪ್ರಶ್ನೆ 2, ಅಮೆರಿಕದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಏನೆನ್ನುತ್ತಾರೆ? ಉತ್ತರ, ಅಮೆರಿಕದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಅಮೇರಿಂಡಿಯನ್ನರು ಎಂದು ಕರೆಯುತ್ತಾರೆ. ಪ್ರಶ್ನೆ 3, ಹಿಲ್ಟನ್ ಹೆಡ್ನಲ್ಲಿ ಬಂದಿರುವ ಶ್ರೀಮಂತರ ಉಡುಗೆ ತೊಡುಗೆ ಹೇಗಿತ್ತು? ಉತ್ತರ, ಹಿಲ್ಟನ್ ಹೆಡ್ನಲ್ಲಿ ಬಂದಿರತಕ್ಕಂಥ ಶ್ರೀಮಂತರ ಉಡುಗೆ ತೊಡುಗೆ ಬೂಟು, ಚಡ್ಡಿ, ಟೀ ಶರ್ಟು, ಕೂಲಿಂಗ್ ಗ್ಲಾಸ್, ಸ್ಕಲ್ ಕ್ಯಾಪ್ ಹೀಗಿತ್ತು. ಮುಂದಿನ ಪ್ರಶ್ನೆ 4, ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು? ಉತ್ತರ, ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಗಾಲ್ಫ್ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು. ಪ್ರಶ್ನೆ 5, ಕಡಲ ತಡಿಯ ಲೈಟ್ ಹೌಸ್ವನ್ನೇರಿದರೆ ಯಾವ ಚಿತ್ರಣವು ಕಾಣಸಿಗುತ್ತದೆ? ಉತ್ತರ, ಕಡಲ ತಡಿಯ ಲೈಟ್ ಹೌಸ್ವನ್ನೇರಿದರೆ ಅಟ್ಲಾಂಟಿಕ್ ಮಹಾಸಾಗರ, ಸಮುದ್ರದಲ್ಲೋಡುತ್ತಿದ್ದ ನೌಕೆಗಳು, ಕಡಲ ಕಾಗೆಗಳ ಚಿತ್ರಣವು ಕಾಣಸಿಗುತ್ತದೆ. ಪ್ರಶ್ನೆ 6, ಹಿಲ್ಟನ್ ಹೆಡ್ನಲ್ಲಿರುವ ಸ್ಮಾರಕ ಯಾವುದು? ಉತ್ತರ, ಹಿಲ್ಟನ್ ಹೆಡ್ನಲ್ಲಿರುವ ಸ್ಮಾರಕ ಲಿಬರ್ಟಿ ಓಕ್ ಮರ. ಇನ್ನು ಮುಂದೆ ಇರತಕ್ಕಂಥದ್ದು ಈ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ, ಯುರೋಪಿಯನ್ನರು ಬಂದ ಮೇಲೆ ಹಿಲ್ಟನ್ ಹೆಡ್ನಲ್ಲಿ ಏನೇನು ಬದಲಾವಣೆಗಳು ಆದವು? ಉತ್ತರ, ಯುರೋಪಿಯನ್ನರು ಬಂದ ಮೇಲೆ ಹಿಲ್ಟನ್ ಹೆಡ್ ಅಮೇರಿಂಡಿಯನ್ನರ ಧೂಳಿಪಟವಾಯಿತು. ಆಗ ಹಿಲ್ಟನ್ ಹೆಡ್ ದ್ವೀಪವು ಬಿಳಿಯರದ್ದಾಯಿತು. ಒಳ್ಳೆಯ ಹವೆ ಇರುವ ಈ ದ್ವೀಪದಲ್ಲಿ ಕಾಡು ಕಡಿದು ನೀಲಿ ನಂತರ ಇನ್ನಿತರ ಬೆಳೆಗಳನ್ನು ಬೆಳೆಯುವ ತೋಟಗಳನ್ನಾಗಿ ಯುರೋಪಿಯನ್ನರು ಪರಿವರ್ತಿಸಿ ಬಿಟ್ಟರು. ವರ್ಷವಿಡೀ ಉತ್ತಮ ಹವೆ, ಕಡಲ ತೀರ, ಒಳ್ಳೆಯ ಬಂದರು ಇರುವ ದ್ವೀಪದಲ್ಲಿ ತೋಟ ತುಡಿಕೆಗಳನ್ನು ತೆಗೆದು ರೆಸಾರ್ಟ್ಗಳು, ಗಾಲ್ಫ್ ಕೋರ್ಸ್ಗಳು, ಕ್ರೀಡಾ ಮೈದಾನಗಳನ್ನು ಬೋಟಿಂಗ್ಗಳಾಗಿ ಪರಿವರ್ತನೆಯನ್ನು ಮಾಡಿದರು. ಪ್ರಶ್ನೆ 2, ಹಿಲ್ಟನ್ ಹೆಡ್ ಮೊದಲು ಹೇಗಿತ್ತು? ಉತ್ತರ, ಹಿಲ್ಟನ್ ಹೆಡ್ನಲ್ಲಿ ಒಳ್ಳೆಯ ಹವೆ ಇರುವ ದ್ವೀಪವಿತ್ತು. ಓಕ್ ಮರಗಳು ಇದ್ದವು, ಕಡಲ ತೀರದ ಸಸ್ಯಗಳಿದ್ದವು, ದ್ವೀಪದಲ್ಲಿ ತೋಟ ತುಡಿಕೆಗಳು ಇದ್ದವು. ನಿಜಕ್ಕೂ ಇದೊಂದು ಸುಂದರವಾದ ಪುಟ್ಟ ದ್ವೀಪವಾಗಿತ್ತು. ಪ್ರಶ್ನೆ 3, ಹಿಲ್ಟನ್ ಹೆಡ್ನ ಸ್ಮಾರಕ ಮರದ ಬಗ್ಗೆ ವಿವರಿಸಿರಿ. ಉತ್ತರ, ಹಿಲ್ಟನ್ ಹೆಡ್ನ ಸ್ಮಾರಕವೆಂದರೆ ಅದೊಂದು ಹಳೆಯ ಓಕ್ ಮರ. ಅದರಡಿ ತೆಳ್ಳಗೆ ಅಗೆತ ಮಾಡಿ ದಪ್ಪ ಗೊಬ್ಬರ ಮರದ ಚಕ್ಕೆ ಹರಡಿದ್ದರು. ಯಾರೂ ಕಾಲಿಕ್ಕದಂತೆ ಪರಿಧಿಯ ಸುತ್ತಲೂ ಕಟಕಟೆ ಕಟ್ಟಿದ್ದರು. ಇದು ಲಿಬರ್ಟಿ ಓಕ್ ಮರ. 50ರ ದಶಕದಲ್ಲಿ ಪರಿಸರ ರಕ್ಷಣೆಗಾಗಿ ಜನ ಒಗ್ಗೂಡಿ ಪಣ ತೊಟ್ಟಿತ್ತು ಈ ಮರದಲ್ಲಿಯೇ. ಮುಂದಿನ ಪ್ರಶ್ನೆ 4, ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕಟ್ಟಡಗಳು ನಿರ್ಮಾಣಗೊಂಡವು? ಉತ್ತರ, ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಸೀ ಬೀಚ್, ಹೋಟೆಲ್ಗಳು, ಸ್ಟೇ ಹೋಮ್ಗಳು, ಗಾಲ್ಫ್ ಕೋರ್ಸ್ಗಳು, ರೆಸಾರ್ಟ್ಗಳು, ಕ್ರೀಡಾ ಮೈದಾನಗಳು ಇಂತಹ ಕಟ್ಟಡಗಳು ನಿರ್ಮಾಣಗೊಂಡವು. ಮುಂದಿನ ಪ್ರಶ್ನೆ 5, ಹಿಲ್ಟನ್ ಹೆಡ್ನಲ್ಲಿ ಪರಿಸರ ಹೋರಾಟ ಹೇಗೆ ಪ್ರಾರಂಭವಾಯಿತು? ಉತ್ತರ, ಹಿಲ್ಟನ್ ಹೆಡ್ನಲ್ಲಿ ಪರಿಸರ ಹೋರಾಟ ಹೇಗೆ ಪ್ರಾರಂಭವಾಯಿತೆಂದರೆ ಆ ಹಳೆಯ ಓಕ್ ಮರದಡಿ ತೆಳ್ಳಗೆ ಅಗೆತ ಮಾಡಿ ದಪ್ಪಗೊಬ್ಬರ ಮರದ ಚಕ್ಕೆ ಹರಡಿದ್ದರು. ಯಾರೂ ಕಾಲಿಕ್ಕದಂತೆ ಪರಿಧಿಯ ಸುತ್ತಲೂ ಕಟಕಟೆ ಕಟ್ಟಿದ್ದರು. ಇದು ಸಂರಕ್ಷಿತ ಜಾಗ, ದಯವಿಟ್ಟು ಕಟಕಟೆಯ ಒಳಗೆ ಪ್ರವೇಶಿಸಬೇಡಿ ಎನ್ನುವ ಫಲಕವನ್ನು ನೆಟ್ಟಿದ್ದರು. ಮುಂದಿನ ಪ್ರಶ್ನೆ, ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಮುಂದೆ ಆಯ್ಕೆಗಳಿದ್ದಾವೆ, ಸರಿಯಾದ ಆಯ್ಕೆಯನ್ನು ಆರಿಸಿ ವಾಕ್ಯ ಪೂರ್ಣ ಮಾಡಬೇಕಿತ್ತು. ಇಲ್ಲಿ ಸರಿಯಾದ ಆಯ್ಕೆಯನ್ನು ಕೆಂಪಕ್ಷರದಿಂದ ನಾವು ಏನು ಮಾಡಿದ್ದೀವಿ, ಪೂರ್ಣ ಮಾಡಿದ್ದೀವಿ. ಸೊ ಪ್ರಶ್ನೆ ಇತ್ತು, ಯುರೋಪಿಯನ್ನರ ಆಗಮನವಾದ ಮೇಲೆ ಅಮೇರಿಂಡಿಯನ್ನರ ಸಮುದಾಯವು ಡ್ಯಾಶ್ ಆಯಿತು ಅಂತ ಇತ್ತು. ಸರಿಯಾದ ಆಯ್ಕೆ ಬರಬೇಕಲ್ಲಿ ಧೂಳಿಪಟ ಅಂತಕ್ಕಂಥದ್ದು ಆಯ್ಕೆ ಮಾಡಿ ಬರೀಬೇಕು.
ಎರಡನೇ ಪ್ರಶ್ನೆ, ಅಟ್ಲಾಂಟಿಕ್ ಸಾಗರವು ಅಮೆರಿಕದ ಡ್ಯಾಶ್ ಭಾಗದಲ್ಲಿದೆ ಅಂತ ಕೇಳಿದ್ದಾರೆ. ಅದು ಪೂರ್ವ ಅಂತಕ್ಕಂಥದ್ದು ಆಯ್ಕೆಯಲ್ಲಿನ ಆಯ್ಕೆ ಮಾಡಿ ಬರಿಬೇಕು. ಪ್ರಶ್ನೆ 3, ವಿಧಿ ಇಲ್ಲದೆ ಕೊನೆಗೆ ನ್ಯಾಯಾಲಯದ ಮೊರೆ ಹೋಗಬೇಕಾಯಿತು ಅಂತ ಇದೆ. ಅಲ್ಲಿ ಆಯ್ಕೆ ಇತ್ತು ಧನಿಕರ ಅಮೆರಿಕಾಧ್ಯಕ್ಷರ ನ್ಯಾಯಾಧೀಶರ. ಸೊ ಸರಿಯಾದ ಉತ್ತರ ಇದೆ ಅದರಲ್ಲಿ ಎಸ್, ನ್ಯಾಯಾಲಯದ. ನಾಲ್ಕನೇ ಪ್ರಶ್ನೆ, ಕಟ್ಟಡಗಳಿಗೆ ತೋರುತ್ತಿದ್ದ ಅಭಿಯಂತರ ಶ್ರದ್ಧೆಯನ್ನೇ ಜನ ಪರಿಸರಕ್ಕೂ ನೀಡತೊಡಗಿದರು. ಅಲ್ಲಿ ಅಭಿಯಂತರ ಅಂತಕ್ಕಂಥ ಆಯ್ಕೆ ಮಾಡಬೇಕು. ಐದನೇ ಪ್ರಶ್ನೆ, ದ್ವೀಪದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಮೊದಲು ಎಲ್ಲರೂ ಸೇರಿ ಡ್ಯಾಶ್ ನಡೆಸಿದರು ಅಂತ ಇದೆ. ಸೊ ಮಂತ್ರಾಲೋಚನೆ ಅಂತಕ್ಕಂಥದ್ದು ಇತ್ತು. ಮುಂದೆ ಆರನೇ ಪ್ರಶ್ನೆ, ಹೋರಾಟ ಮುಂದುವರಿದ ಬಳಿಕ ಹಿಲ್ಟನ್ ಹೆಡ್ ಡ್ಯಾಶ್ ಕಂಗೊಳಿಸತೊಡಗಿತು. ಅಲ್ಲಿ ಆಯ್ಕೆ ಇತ್ತು ವಿದ್ಯಾರ್ಥಿಗಳೇ ಅದರಲ್ಲಿ ನಂದನವನದಂತೆ ಅಂತ ಆರಿಸಿ ಬರಿಬೇಕು. ಇನ್ನು ವ್ಯಾಕರಣ ಭಾಗಕ್ಕೆ ಹೋಗೋದಾದರೆ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರಲಿಕ್ಕೆ ಕೊಟ್ಟಿದ್ರು. ಒಂದು ಮಾದರಿ ಅವರು ಮಾಡಿಕೊಟ್ಟಿದ್ದಾರೆ. ಆಗಮನ ಇದರದ್ದು ಏನು ಬರೆದಿದ್ದಾರೆ, ನಿರ್ಗಮನ ಅಂತ ಬರೆದಿದ್ದಾರೆ. ಅದೇ ಥರ ಲಾಭ ಪದಕ್ಕಿರ್ತಕ್ಕಂಥ ವಿರುದ್ಧ ಪದ ಹಾನಿ ಅಥವಾ ನಷ್ಟ, ಚುರುಕು ಪದದ ವಿರುದ್ಧಾರ್ಥಕ ಪದ ಮಂದ, ಪುರಾತನದ್ದು ನೂತನ, ಪ್ರಸಿದ್ಧ ಕುಪ್ರಸಿದ್ಧ, ಸಾಧಾರಣ ಅಸಾಧಾರಣ ಅಂತ ಆಗ್ತದೆ. ಮುಂದಿನ ಪ್ರಶ್ನೆ, ಪದಗಳನ್ನು ಕೊಟ್ಟಿದ್ದಾರೆ, ಬಳಸಿ ಸ್ವಂತ ವಾಕ್ಯಗಳನ್ನು ಮಾಡಲಿಕ್ಕೆ ಹೇಳಿದರು. ಮೊದಲ ಶಬ್ದ ಇತ್ತು ಭರಾಟೆ. ಅದನ್ನು ಜಾತ್ರೆಯಲ್ಲಿ ವ್ಯಾಪಾರ ಭರಾಟೆಯಿಂದ ಸಾಗಿತ್ತು ಅಂತ ಬರೀಬಹುದು. ಅದೇ ತನ್ನಾಗಿರ್ತಕ್ಕಂಥ ಮುಂದಿನ ಪದ ಸುಧಾರಣೆ. ಬಸವಣ್ಣನವರು ಸಮಾಜದಲ್ಲಿ ನಾನಾ ರೀತಿಯಲ್ಲಿ ಸುಧಾರಣೆಗಳನ್ನು ತಂದರು. ಮುಂದಿನ ಪದ ಸಾರ್ವಭೌಮ. ಅಶೋಕ ಚಕ್ರವರ್ತಿ ಒಬ್ಬ ಶ್ರೇಷ್ಠ ಸಾರ್ವಭೌಮನಾಗಿದ್ದನು ಅಂತಕ್ಕಂಥದ್ದು ಬರೀಬೇಕಾಗಿತ್ತು. ದೌಲತ್ತು ಇದೆ, ವಿಜಯನಗರ ಸಾಮ್ರಾಜ್ಯ ದೌಲತ್ತಿನಿಂದ ಕೂಡಿತ್ತು. ಹೊಯ್ದಾಟ ಇದೆ, ಒಳ್ಳೆಯ ಕೆಲಸವನ್ನು ಮಾಡುವಾಗ ನಮ್ಮ ಮನಸ್ಸೆಂದು ಹೊಯ್ದಾಡಬಾರದು. ಮುಂದಿನ ಪ್ರಶ್ನೆ, ಪನತೊಡು. ನಾವುಗಳು ನಮ್ಮ ಸೊಬಗಿನ ನಿಸರ್ಗವನ್ನು ರಕ್ಷಿಸುವ ಪನ ತೊಡಬೇಕು. ಕಡೆಗೆ ಅಭಿಮಾನಿ ಅಂತ ಇದೆ, ನಾನು ಭಗತ್ ಸಿಂಗ್ ಅವರ ಅಭಿಮಾನಿಯಾಗಿದ್ದೇನೆ ಅಂತ ತಾವೇನು ಮಾಡಬೇಕಾಗಿತ್ತು. ಸೊ ವಾಕ್ಯಗಳನ್ನು ಬರೆದ್ರೆ ಸ್ವಾರ್ಥಪೂರ್ಣ ವಾಕ್ಯ ಆಗಿತ್ತು. ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿದ ಹಾಗೇನೂ ಕೂಡ ಆಗ್ತಿತ್ತು. ಇಷ್ಟು 7ನೇ ತರಗತಿಯ 3ನೆಯ ಗದ್ಯ ಹಿಲ್ಟನ್ ಹೆಡ್ ಚಳವಳಿ ಪಾಠದಲ್ಲಿ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ಸೊ ನಿಮಗೆ ತುಂಬಾ ಯೂಸ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ತಾವೆಲ್ಲರೂ ಕೂಡ ವಿಡಿಯೋನ ಯೂಸ್ ಆಗಿದೆ ಅಂತಂದರೆ ಅವಶ್ಯವಾಗಿ ಒಂದು ಲೈಕ್ ಬಟನನ್ನು ಒತ್ತಿ, ಆಮೇಲೆ ನಿಮ್ಮ ಗೆಳೆಯರಿಗೆ ನಿಮ್ಮ ಶಾಲೆಯ ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನಮ್ಮ ಲಿಂಕ್ಗಳನ್ನು ಹೆಚ್ಚೆಚ್ಚು ಶೇರ್ ಮಾಡಿ. ಸೊ ಅವರಿಗೂ ಕೂಡ ಅದರ ಬೆನಿಫಿಟನ್ನು ಆಗ್ತದೆ ಅಂತ ಹೇಳ್ತಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಏನು ಮಾಡಿದ್ದೀನಿ ಅಂತಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಕೊಟ್ಟಿದ್ದೀನಿ. ಸೊ ತಾವುಗಳು ಈ ಟೆಲಿಗ್ರಾಮ್ನ ಲಿಂಕನ್ನು ಜಾಯಿನ್ ಮಾಡಿದರೆ ಸೊ ನಾವು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತದೆ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.